ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಚಿಕ್ಕ ಕತೆ. ಇಬ್ಬರು ಫ್ರೆಂಡ್ಸ್ ಒಂದೇ ಊರಲ್ಲಿ ಹುಟ್ಟಿ ಬೆಳೆದಿರ್ತಾರೆ. ಇಬ್ರಿಗೂ ಊಟಕ್ಕಾದರೆ ಇನ್ನೇನಕ್ಕೂ ಆಗಲ್ಲ ಅನ್ನೋಷ್ಟು ಬಡತನ. ಇಬ್ಬರು ಒಂದೇ ದಿನ ತೀರ್ಕೊಳ್ತಾರೆ. ಸ್ವರ್ಗಕ್ಕೆ ಹೋದಂಥ ಅವರನ್ನು ದೇವರು ಒಂದು ಪ್ರಶ್ನೆ ಕೇಳ್ತಾನೆ. ನಿಮ್ಮ ಜೀವನ ಹೇಗಿತ್ತು, ಮುಂದಿನ ಜನ್ಮ ಅಂತ ನಿಮ್ಗೇನಾದರೂ ಸಿಕ್ಕಿದ್ರೆ ಅದು ಹೇಗಿರಬೇಕು ಅಂತ ಕೇಳ್ತಾನೆ. ಆದರೆ ಒಬ್ಬ ಉತ್ತರ ಕೊಡುವಾಗ ಮತ್ತೊಬ್ಬ ಫ್ರೆಂಡಲ್ಲಿ ಇರಲ್ಲ. ಹಾಗಿದ್ದಾಗ ಮೊದಲನೇ ಅವನು ಹೇಳ್ತಾನೆ, ದೇವ್ರೆ, ನನಗೆ ಊಟಕ್ಕಾದರೆ ಇನ್ನೇನಕ್ಕೂ ಆಗ್ತಾ ಇರಲಿಲ್ಲ, ಜೀವನ ಪೂರ್ತಿ ಕಷ್ಟಪಟ್ಟಿದ್ದೀನಿ, ಹಾಗಾಗಿ ಮುಂದಿನ ಜನ್ಮ ಅಂತ ನನಗೇನಾದ್ರು ನೀನು ಕೊಟ್ಟರೆ ನನಗೆ ಎಲ್ಲ ಫ್ರೀಯಾಗಿ ಸಿಗಬೇಕು, ಯಾರು ಬಂದರೂ ನನಗೆ ದುಡ್ಡು ಕೊಟ್ಟು ಹೋಗಬೇಕು, ಆ ರೀತಿ ಮಾಡು ಅಂತ ಕೇಳ್ತಾನೆ. ಆಗ ದೇವರು ಖುಷಿಯಿಂದ ತಥಾಸ್ತು ಅಂತ ಹೇಳ್ತಾನೆ. ಎರಡನೇ ಫ್ರೆಂಡ್ ಬರ್ತಾನೆ. ದೇವ್ರು ಅವನಿಗೂ ಅದೇ ಪ್ರಶ್ನೆನ ಕೇಳಿರ್ತಾನೆ. ಆಗ ಅವನು ಹೇಳ್ತಾನೆ, ದೇವ್ರೆ, ಯಾವತ್ತೂ ನನಗೆ ಊಟಕ್ಕೆ ಕಷ್ಟ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ಯಾ, ನನಗೆ ತುಂಬ ಖುಷಿ ಇದೆ ಆ ಜೀವನದ ಬಗ್ಗೆ. ಆದರೆ ಅಕಸ್ಮಾತ್ ಮುಂದಿನ ಜನ್ಮ ಅಂತ ಒಂದಿದ್ರೆ, ಯಾರಾದರೂ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ಇಷ್ಟು ದಿನ ನನಗೆ ಸಹಾಯ ಮಾಡೋಕ್ಕಾಗಿಲ್ಲ, ಮುಂದಿನ ಜನ್ಮದಲ್ಲಿ ಸಹಾಯ ಮಾಡೋಕ್ಕಾಗೋ ಶಕ್ತಿಯನ್ನು ನನಗೆ ಕೊಡು ಅಂತ ಕೇಳ್ಕೊಳ್ತಾನೆ. ಅವನಿಗೂ ತಥಾಸ್ತು ಅಂತ ಹೇಳಿ ದೇವರು ಕಳಿಸ್ತಾನೆ. ಇಬ್ರು ಭೂಮಿ ಮೇಲೆ ಹುಡ್ತಾರೆ. ಬೆಳೀತಾ ಬೆಳೀತಾ ಮೊದಲನೇವನು ಆ ಊರಿನಲ್ಲಿ ಒಬ್ಬ ಭಿಕ್ಷುಕ ಆಗ್ತಾನೆ. ಬಂದವರೆಲ್ಲ ಅವನಿಗೆ ದುಡ್ಡು ಕೊಟ್ಟು ಹೋಗ್ತಿರ್ತಾರೆ, ಎಲ್ಲ ಅವನಿಗೆ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಎರಡನೇವನು ಯಾರೇ ಬಂದವನ ಹತ್ರ ಏನೇ ಕೇಳಿದ್ರು ದಾನ ಮಾಡೋದಕ್ಕೆ ಶಕ್ತಿ ಇರುವಂಥ ಒಬ್ಬ ಶ್ರೀಮಂತನಾಗಿ ಬೆಳೀತಾನೆ. ಸೊ ನೀವು ನಿಮ್ಮ ಜೀವನವನ್ನು ಹೇಗೆ ಟ್ರೀಟ್ ಮಾಡ್ತಿರೋ ನಿಮ್ಮ ಪ್ರತಿಫಲ ಕೂಡ ಹಾಗೆ ಸಿಗುತ್ತೆ. ಸೊ ಆಲ್ವೇಸ್ ಕೀಪ್ ದ ಪರ್ಸ್ಪೆಕ್ಟಿವ್ಸ್ ಕ್ಲೀನ್ ಆ್ಯಂಡ್ ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್.